ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ವಿದ್ಯಾರ್ಥಿಗಳಿಗಾಗಿ ಮೊದಲನೆಯ ಒಂದು ಪದ್ಯದ ಒಂದು ಸಂಪೂರ್ಣವಾದಂತಹ ಸಾರಾಂಶವನ್ನು ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಎಲ್ಲ ಒಂದು ಪದ್ಯ ಇರ್ಬೋದು, ಗದ್ಯ ಇರ್ಬೋದು, ಎಲ್ಲವುಗಳನ್ನು ಕೂಡ ನಾನು ಇವುಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದ ಅಭ್ಯಾಸ ಭಾಗದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಹಾಗೆ ಸಂದರ್ಭದ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇರ್ಬೋದು, ವ್ಯಾಕರಣಾಂಶಗಳನ್ನು ಇರ್ಬೋದು, ಎಲ್ಲ ಒಂದು ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದರ ಪ್ಲೇ ಲಿಸ್ಟಿನ ಲಿಂಕನ್ನು ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಕೂಡ ನೀವು ಅಲ್ಲಿ ನೋಡ್ಬೋದು. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ದುರ್ಯೋಧನ ವಿಲಾಪ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಸಾರಾಂಶವನ್ನು ಇಲ್ಲಿ ಒಂದೊಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಸಪ್ರೇಟ್ ಆಗಿರುವಂತಹ ಸಾರಾಂಶಗಳನ್ನು ನಾವು ನೋಡ್ತಾ ಹೋಗೋಣ. ಮುಂದಿನ ವೀಡಿಯೋಗಳಲ್ಲಿಯೂ ಕೂಡ ನಿಮಗೆ ಪದ್ಯ ಇರ್ಬೋದು ಅಥವಾ ಗದ್ಯಗಳಿರ್ಬೋದು, ಅವುಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪಾಠದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಈ ಒಂದು ಪದ್ಯವನ್ನು ರಚಿಸಿದಂತಹವರು, ಈ ಒಂದು ಪದ್ಯದ ಹಿನ್ನೆಲೆಯನ್ನು ನೋಡೋಣ. ರನ್ನ ಕವಿ ರಚಿಸಿರುವಂತಹದ್ದು ಗದಾಯುದ್ಧ ಆಗಿದೆ. ಹಾಗೆ ಅಥವಾ ಈ ಗದಾಯುದ್ಧವನ್ನು ಸಾಹಸಭೀಮ ವಿಜಯ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಚಂಪೂ ಕಾವ್ಯದಿಂದ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಭಾಗವನ್ನು ಆರಿಸಲಾಗಿದೆ. ವಿಲಾಪ ಅಂದರೆ ಶೋಕ ಅಂತ ಹೇಳ್ಬಿಟ್ಟು ಅಥವಾ ದುಃಖ ಅಂತ ಅರ್ಥ. ದುರ್ಯೋಧನನು ತನ್ನ ಸಮಸ್ತವಾದಂತಹ ಬಂಧು ಬಾಂಧವರೆಲ್ಲರನ್ನೂ ಕೂಡ ಆತ ಕಳ್ಕೊಂಡ್ಬಿಟ್ಟಿರ್ತಾನೆ. ನಂತರವೂ ಯುದ್ಧವನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ತನ್ನ ಸೇಡನ್ನು ಪೂರೈಸಿಕೊಳ್ಳುವಂತಹ ಸಲುವಾಗಿ ಯುದ್ಧೋತ್ಸಾಹವನ್ನು ಉಳಿಸ್ಕೊಂಡು ಅಂತ ಹೇಳುವಂತಹ ಉದ್ದೇಶದಿಂದ ಯುದ್ಧದಲ್ಲಿ ತನ್ನ ಮುಂದಿನ ಒಂದು ನಡೆ ಹೇಗೆ ಇರಬೇಕು ಎಂಬುದನ್ನು ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮಾಚಾರ್ಯರನ್ನು ಆತ ಸಮಾಲೋಚಿಸಿ ತೀರ್ಮಾನಿಸಬೇಕು ಅನ್ನುವಂತಹ ಉದ್ದೇಶದಿಂದ ಆತನು ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಆ ಭೀಷ್ಮಾಚಾರ್ಯರನ್ನು ಭೇಟಿ ಮಾಡಲಿಕ್ಕೆ ಅಂತ ಬರ್ತಾನೆ. ಆವಾಗ ಅವನು ಹೊರಡುವಂತಹ ಸಂದರ್ಭದಲ್ಲಿ ಆಗ ರಣರಂಗದಲ್ಲಿ ಹೋರಾಡಿ ಮಡಿದ ಬಂಧು ಮಿತ್ರದ, ನೋಡಿ ಬಂಧುಗಳು ಇದ್ದರು, ಮಿತ್ರರು ಇದ್ದರು, ಅವರ ಶವಗಳನ್ನು ಕಂಡಾಗೆ ಅವನ ದುಃಖ ಮಡುಗಟ್ಟಿ ನಿಲ್ಲುವಂತಹದ್ದನ್ನು ಕವಿ ಇಲ್ಲಿ ಈ ಒಂದು ಪದ್ಯದಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಹಾಗಿದ್ರೆ ಈ ಒಂದು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೆಯ ಒಂದು ಪ್ಯಾರದಲ್ಲಿ ದುರ್ಯೋಧನನು ರಣರಂಗಕ್ಕೆ ಕಾಲಿಟ್ಟಂತಹ ಒಂದು ಸಂದರ್ಭವನ್ನು ಕವಿ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಲಕ್ಷಾಂತರ ಜೀವಹಾನಿಯ ಪರಿಣಾಮದಿಂದ ರಕ್ತದ ಸಮುದ್ರವೇ ಅಲ್ಲಿ ಇದ್ದಂತೆ ಆ ಒಂದು ರಕ್ತದ ಕಡಲಿನಲ್ಲಿ, ರಕ್ತ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು ರುಧಿರ, ನೆತ್ತರು ಅಂತ ಹೇಳ್ತೀವಲ್ಲ, ಆ ಒಂದು ಕಡಲಿನಲ್ಲಿ ಯೋಧರ ಆಯುಧಗಳೆಲ್ಲ ಮುರಿದು ಚಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದ್ವಂತೆ. ಆಗ ಕೌರವೇಶ್ವರನು ಅಂದರೆ ದುರ್ಯೋಧನನು ಆ ನೆಲದಲ್ಲಿ ಮುರಿದು ಬಿದ್ದು ಹೂತು ಹೋಗಿರುವಂತಹ ಆಯುಧಗಳ ಮೇಲೆಯೇ ಪಾದಗಳನ್ನು ಊರಿ ನಡಿಬೇಕಾಯ್ತಂತೆ. ಇದರಿಂದ ಕೌರವೇಶ್ವರನ ಪಾದಗಳಿಗೆ ನೋವಾಯಿತು ಅಂತ ಹೇಳ್ತಾ ಹೋಗ್ತಾರೆ. ಪಾದ ಊರಲು ಸ್ಥಳವಿಲ್ಲದೆ ಅಲ್ಲಿ ಬಿದ್ದಿದ್ದಂತಹ ಭಾರೀ ಹೆಣಗಳ ಮೇಲೆ ಕಾಲಿಟ್ಟು ಮೆಲ್ಲನೆ ಬೀಳದಂತೆ ನಡೆಯುವಂತಾಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ರನ್ನ ಕವಿ ವಿವರಿಸ್ತಾ ಹೋಗ್ತಾರೆ. ಇನ್ನು ಮುಂದಿನದ ಒಂದು ಪ್ಯಾರ, ಎರಡನೆಯ ಪ್ಯಾರದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ. ಅಲ್ಲಿ ಹೆಣಗಳ ಮೇಲೆ ಕಾಲಿಟ್ಟು ನಡೀತಾ ಇರುವಂತಹ ಕೌರವೇಶ್ವರನ ಸ್ಥಿತಿಯನ್ನು ಕಂಡು ಅವನೊಡನೆ ಇದ್ದಂತಹ ಸಂಜಯ ಕಣ್ಣೀರಾಗ್ತಾನಂತೆ. ಹಾಗೆ ಕಣ್ಣೀರು ಹಾಕ್ತಾ ತನುಜನಾಜುರ ವಿಯೋಗದಿಂದ ನೊಂದು ಮುಂದೆ ಸಾಗುವಂತಹ ದುರ್ಯೋಧನನು ತನ್ನ ಗುರುವಾದಂತಹ ದ್ರೋಣಾಚಾರ್ಯರ ಶವವನ್ನು ಎದುರುಗೊಳ್ಳುವಂತಹ ಸಂದರ್ಭವನ್ನು ರನ್ನ ಈ ಪದ್ಯದಲ್ಲಿ ವಿವರಿಸ್ತಾ ಹೋಗ್ತಾನೆ. ದುರ್ಯೋಧನನು ರಣರಂಗದಲ್ಲಿ ಸತ್ತು ಬಿದ್ದಂತಹ ದೊಡ್ಡ ದೊಡ್ಡ ಆನೆಗಳ ಪರ್ವತದಂತಹ ಒಂದು ದೇಹವನ್ನು ಏರಿ ಅಂದರೆ ಅದ್ರ ಮೇಲೆ ಕಾಲಿಟ್ಟು ನಡೀತಾ ಹೋಗ್ತಾ ಇರ್ತಾನಂತೆ. ಹರಿಯುತ್ತಿರುವಂತಹ ರಕ್ತದ ಕಾಲುವೆಯನ್ನು ದಾಟಿ ಮುಂದುವರಿತಾ ಇರ್ತಾನಂತೆ. ಆ ಸಂದರ್ಭದಲ್ಲಿ ದಟ್ಟವಾದ ಕಾಡಿನಲ್ಲಿ ಇಳಿಬಿದ್ದಿರುವಂತಹ ಕಪ್ಪು ಬಳ್ಳಿಗಳಂತೆ ಚಾಚಿಕೊಂಡಿದ್ದಂತಹ ಆನೆಗಳ ಸೊಂಡಿಲುಗಳನ್ನು ಎಡವಿದ್ರಿಂದ ಕಾಲು ತೊಡರ್ತಾ ಇತ್ತಂತೆ.
ರಣರಂಗದಲ್ಲಿ ನಡೆಯುತ್ತಿದ್ದರೂ ಕೂಡ ಮಹಾರಣ್ಯದಲ್ಲಿ ನಡೆಯುತ್ತಾ ಇರುವಂತೆ ಅವನಿಗೆ ಭಾಸ ಆಗ್ತಾ ಇತ್ತಂತೆ. ಆಗ ಕೌರವನು ಸಂಜಯನ ಹೆಗಲ ಮೇಲೆ ಕೈ ಹಾಕಿ ಕೆಳಕ್ಕೆ ಬೀಳದ ಹಾಗೆ ನಡೆದು ಬರುವಾಗ 100 ಬಾಣಗಳ ಒಂದು ಜಾಲಕ್ಕೆ ಸಿಕ್ಕಿ ಜರ್ಜರಿತವಾಗಿ ಸತ್ತು ಬಿದ್ದ ದ್ರೋಣನ ಶವವನ್ನು ಆತ ಕಾಣ್ತಾನೆ. ಇನ್ನು ಮುಂದಿನದು ವಚನದ ಒಂದು ಸಾರಾಂಶವನ್ನು ನೋಡೋಣ. ಆತ ಸ್ವಭಾವತಃ ದುಷ್ಟ ಪ್ರವೃತ್ತಿಯನಾಗಿದ್ದರೂ ಕೂಡ ದೃಷ್ಟ್ಯುಮ್ನನ ಕೈಯಿಂದ ತಲೆ ಕಡಿಸಿಕೊಂಡು ಸತ್ತು ಬಿದ್ದಿದ್ದಂತಹ ಭಾರದ್ವಾಜ ವಂಶಜನಾದ ದ್ರೋಣಾಚಾರ್ಯರ ಕಳೆಬರವನ್ನು ನೋಡಿದಾಗ ದುರ್ಯೋಧನನಿಗೆ ದುಃಖ ಉಮ್ಮಳಿಸಿ ಬಂತು ಅಂತ ಹೇಳ್ತಾರೆ. ಇನ್ನು 3ನೆಯ ಒಂದು ಪ್ಯಾರವನ್ನು ನೋಡೋಣ. ದ್ರೋಣಾಚಾರ್ಯರ ಒಂದು ಶವದ ಮುಂದೆ ನಿಂತು ದುರ್ಯೋಧನನ ಪ್ರಲಾಪಿಸಿದ ಬಗೆಯನ್ನು ಇಲ್ಲಿ ನಾವು ನೋಡಬಹುದು. ದ್ರೋಣರನ್ನು ಕಂಡಂತಹ ಆ ದುರ್ಯೋಧನನು, ಅಯ್ಯೋ ನೀವು ಬಿಲ್ವಿದ್ಯಾ ಪಾರಂಗತರು, ನಿನ್ನನ್ನು ಆ ಶಿವನೇ ಸಾಕ್ಷಾತ್ ಪರಶಿವನೇ ಬಂದರೂ ಕೂಡ ನಿಮ್ಮನ್ನು ಎದುರಿಸಿ ಗೆಲ್ಲಲು ಅಸಮರ್ಥರು. ನೀವು ವೀರಾವೇಶದಿಂದ ಹೋರಾಡಿ ಪಾಂಡವರನ್ನು ಜಯಿಸದೆ ಉದಾಸೀನ ತೋರ್ಬಿಟ್ರಿ. ನಾನಾದರೂ ಭಾವಿಸುವುದಿಲ್ಲ, ನನ್ನ ಕರ್ಮದ ಫಲದಿಂದ ನೀವು ಜಯವನ್ನು ಸಾಧಿಸಲಾಗಲಿಲ್ಲವಷ್ಟೇ ಅಂತ ಹೇಳ್ತಾನೆ. ನಿಮ್ಮಂತಹ ಪರಾಕ್ರಮಿಗಳಿಗೆ ಇಂತಹ ಸಾವು ಹೇಗೆ ಸಂಭವಿಸ್ತೋ ಕಾರಣ ನನಗೆ ತಿಳಿಯದಾಯಿತು ಅಂತ ಅವನು ದುಃಖಿಸ್ತಾನೆ. ಇನ್ನು ವಚನದ ಒಂದು ಸಾರಾಂಶವನ್ನು ನೋಡ್ತಾ ಹೋಗೋಣ. ಈ ರೀತಿಯಾಗಿ ದುಃಖಿಸ್ತಾ ದುರ್ಯೋಧನನು ದ್ರೋಣಾಚಾರ್ಯರ ದೇಹಕ್ಕೆ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಅಲ್ಲಿಂದ ಮುಂದೆ ಹೊರಡ್ತಾನೆ. 4ನೆಯ ಒಂದು ಪ್ಯಾರವನ್ನು ನೋಡ್ತಾ ಹೋಗೋಣ. ದ್ರೋಣರ ಶವದ ಮುಂದೆ ದುಃಖಿಸಿ ಅವರಿಗೆ ನಮಸ್ಕರಿಸಿ ಮುಂದೆ ಸಾಗಿದಂತಹ ದುರ್ಯೋಧನನಿಗೆ ಅಭಿಮನ್ಯುವಿನ ಶವ ಸಿಗ್ತದಂತೆ. ದುರ್ಯೋಧನ ಕಂಡ ಅಭಿಮನ್ಯುವಿನ ಮೃತದೇಹದ ವರ್ಣನೆಯನ್ನು ಇಲ್ಲಿ ನೀಡಿರುವಂತಹದ್ದನ್ನು ನೋಡ್ಬೋದು. ದುರ್ಯೋಧನನ ಕಣ್ಣಿಗೆ ಅಭಿಮನ್ಯುವಿನ ಶವ ಕಂಡುದು ಈ ರೀತಿಯಾಗಿ. ಹೇಗೆ ಅಂದರೆ ಅಭಿಮನ್ಯುವಿನ ಕಣ್ಣಿನ ರೆಪ್ಪೆಗಳು ಅರ್ಧ ಮುಚ್ಚಿ ತೆರೆದಿದ್ವಂತೆ, ಅವನ ಕೈಗಳು ಕತ್ತರಿಸಿ ಹೋಗಿದ್ವಂತೆ. ಶತ್ರುಗಳ ಬಾಣದ ಏಟಿನಿಂದಾಗಿ ಅವನ ದೇಹದ ತುಂಬ ಗಾಯಗಳಾಗಿದ್ವು. ಅವನ ದೇಹವು ರಕ್ತದ ಮಡುವಿನಲ್ಲಿ ಅದ್ದಿದ್ದಂತಿತ್ತಂತೆ. ಯುದ್ಧದಲ್ಲಿ ಮಹಾಪರಿಕ್ರಮಿ ಎನಿಸಿದಂತಹ ಅಭಿಮನ್ಯುವನ್ನು ದುರ್ಯೋಧನನು ಇಂತಹ ಸ್ಥಿತಿಯಲ್ಲಿ ಕಂಡ ಅಂತ ವರ್ಣಿಸ್ತಾರೆ ಅನ್ನೋದು. ಹೀಗೆ ಅಭಿಮನ್ಯುವನ್ನು ದುರ್ಯೋಧನ ನೋಡ್ತಾನೆ. ಕೊನೆಯ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ. ಅಭಿಮನ್ಯುವಿನ ಶವವನ್ನು ಕಂಡಾಗ ದುರ್ಯೋಧನನಾಡುವಂತಹ ಮೆಚ್ಚುಗೆಯ ಮಾತುಗಳನ್ನು ನಾವು ಈ ಮೇಲಿನ ಪದ್ಯದಲ್ಲಿ ಕಾಣ್ಬೋದು. ದುರ್ಯೋಧನನು ಅಭಿಮನ್ಯುವಿನ ಸಾಹಸವನ್ನು ಮೆಚ್ಚುತ್ತಾ, ಗುರು ದ್ರೋಣರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಒಳ ಪ್ರವೇಶಿಸಲು ಬೇರಾರಿಗೂ ಕೂಡ ಸಾಮರ್ಥ್ಯವಿರಲಿಲ್ಲ. ಆದರೂ ಕೂಡ ನೀನು ನಿನ್ನ ಸಾಮರ್ಥ್ಯದಿಂದ ಚಕ್ರವ್ಯೂಹವನ್ನು ಭೇದಿಸಿದೆ. ಒಳ ನುಗ್ಗಿ ಪರಾಕ್ರಮಗಳನ್ನು ಎದುರಿಸಿ ಕೊಂದು ನೀನು ಅರ್ಜುನನಿಗೆ ತಕ್ಕ ಮಗ ಅಂತ ಅನ್ನಿಸ್ಬಿಟ್ಟೆ. ನಿನ್ನ ಧೈರ್ಯ ಸಾಹಸಗಳಿಗೆ ಸಮಾನರಾದ ಪರಾಕ್ರಮಿಗಳು ಬೇರೆ ಯಾರಿದ್ದಾರೆ ಅಂತ ಈ ರೀತಿಯಾಗಿ ಆತ ಹೊಗಳ್ತಾನೆ. ಅಭಿಮನ್ಯು ಶತ್ರುಪುತ್ರನಾಗಿದ್ದರೂ ಕೂಡ ಅವನ ಗುಣವನ್ನು ಮೆಚ್ಚುವಂತಹ ದುರ್ಯೋಧನನ ಅಂತಃಕರಣ ಇಲ್ಲಿ ಅನಾವರಣಗೊಂಡಿರುವಂತಹದ್ದನ್ನು ನೋಡಬಹುದು. ಇನ್ನು 6ನೆಯ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ. ಅಭಿಮನ್ಯುವಿನ ಒಂದು ಶವದ ಮುಂದೆ ನಿಂತಹ ದುರ್ಯೋಧನನು ಅವನ ಪ್ರಶಂಸೆಯನ್ನು ಮುಂದುವರಿಸ್ತಾ, ಅಸಮಬಲಶಾಲಿಯಾದ ಅಭಿಮನ್ಯುನು, ಕುಮಾರನೇ, ನಿನ್ನಂತಹ ಪರಾಕ್ರಮಗಳು ಮತ್ತೊಬ್ಬರಿಲ್ಲ. ನಿನ್ನ ಮುಂದೆ ನಿಂತಿರುವ ನಾನು ಬೇಡಿಕೊಳ್ಳುವಂತಹದ್ದಿಷ್ಟೇ. ನಿನ್ನ ಸಾಹಸದ 10ನೇ ಒಂದಂಶವಾದರೂ ಕೂಡ ನನ್ನಲ್ಲಿ ಇದ್ದಿದ್ದರೆ ಅದಕ್ಕನುಗುಣವಾದ ವೀರಮರಣ ನನಗೆ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾರೆ. ಇನ್ನು ಶತ್ರುವಿನ ಮಗನಾದ ಅಭಿಮನ್ಯುವನ್ನು ಕಂಡು ರೋಷದಿಂದ ಕೆರಳುವ ಬದಲು ಅವನ ಸಾಹಸ ಗುಣವನ್ನು ಮೆಚ್ಚುವ ದುರ್ಯೋಧನನ ವ್ಯಕ್ತಿತ್ವ ನಿಜಕ್ಕೂ ಅಪರೂಪವಾಗಿರುವಂತಹದ್ದನ್ನು ಇಲ್ಲಿ ನೋಡಬಹುದಾಗಿದೆ. ಅಲ್ಲದೆ ಸತ್ತು ವೀರಮರಣವನ್ನು ಅಪ್ಪಿದರೂ ಸರಿಯೇ ಯುದ್ಧ ಮಾಡಿಯೇ ತೀರಬೇಕು ಅಂತ ಅವನ ಆಂತರ್ಯದಲ್ಲಿ ಛಲ ಮತ್ತಷ್ಟು ಪುಟಿದೇಳುತ್ತಂತೆ. ಆದ್ದರಿಂದಲಾಗಿಯೇ ಅವನು ಬಂದರೆ ನನಗೆ ವೀರಮರಣನೇ ಬರಲಿ ಅಂತ
ಅಪೇಕ್ಷಿಸ್ತಾ ಇರ್ತಾನಂತೆ. ಅವನ ಕ್ಷಾತ್ರ ಗುಣಕ್ಕೆ ತೀರಾ ಸಹಜವಾದಂತಹ ಮಾತು ಇದಾಗಿರುವಂತಹದ್ದನ್ನು ನೋಡಬಹುದು. ಇನ್ನು ವಚನ, ಈ ವಚನದ ಒಂದು ಸಾರಾಂಶವನ್ನು ನೋಡೋದಾದರೆ, ಅಭಿಮನ್ಯುವಿಗೆ ಬಂದಂತಹ ವೀರಮರಣವು ತನಗೂ ಕೂಡ ಸಂಭವಿಸಲಿ ಅಂತ ಹೇಳಿಬಿಟ್ಟು ದುರ್ಯೋಧನನು ಮನದಲ್ಲಿಯೇ ಪ್ರಾರ್ಥಿಸಿ ಅಭಿಮನ್ಯುವಿಗೆ ಕೈ ಮುಗಿದು ಮುಂದುವರಿಯುವಾಗ ಅವನಿಗೆ ತನ್ನ ಮಗನಾದಂತಹ ಲಕ್ಷಣ ಕುಮಾರನ ನೆನಪಾಗ್ತದಂತೆ. ದುಃಖದಿಂದ ಗಂಟಲು ಉಬ್ಬುತ್ತಂತೆ, ಅವನ ಹೃದಯ ಪುತ್ರವಾತ್ಸಲ್ಯದಿಂದ ಮಿಡಿತದಂತೆ. ಅಷ್ಟರಲ್ಲಿ ಅವನಿಗೆ ಮಗನ ತಾವರೆಯಂತಹ ಮುಖ ಅವನಿಗೆ ಗೋಚರಿಸುತ್ತಂತೆ. ಇನ್ನು ತನ್ನ ಮಗ ಅಂದರೆ ದುರ್ಯೋಧನನ ಮಗನ ಹೆಸರು ಲಕ್ಷಣ ಕುಮಾರ ಅಂತ ಹೇಳ್ಬಿಟ್ಟು ಅವನ ಒಂದು ಶವವನ್ನು ನೋಡಿದ ತಕ್ಷಣ ದುರ್ಯೋಧನನ ದುಃಖದ ಕಟ್ಟೆ ಹೊಡಿತದಂತೆ. ಬಾಳಿ ಬದುಕಬೇಕಾಗಿದ್ದಂತಹ ತನ್ನ ಕರುವಿನ ಕುಡಿಯನ್ನು ಕಂಡ ದುರ್ಯೋಧನನು ತಂದೆಯಾದವನಿಗೆ ಮಗನಾದಂತಹವನು ಎಳ್ಳು ನೀರನ್ನು ಬಿಡುವಂತಹದ್ದು, ನೀರು ತರ್ಪಣವನ್ನು ಕೊಡಬೇಕಾದಂತಹದ್ದು ಲೋಕಾರೂಢಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ತಂದೆಯಾದ ನಾನೇ ಮಗನಾದ ನಿನಗೆ ತರ್ಪಣವನ್ನು ಬಿಡಬೇಕಾಯ್ತಲ್ಲ ಅಂತ ಹೇಳಿಬಿಟ್ಟು, ಅಯ್ಯೋ ಮಗನೇ, ನನಗಿಂತ ಮೊದಲು ಪ್ರಾಣವನ್ನು ತೊರೆದು ನೀನೇಕೆ ಹೀಗೆ ಶ್ರಮವನ್ನು ತಪ್ಪಿಸ್ಬಿಟ್ಟೆ, ಕ್ರಮವನ್ನು ತಪ್ಪಿಸ್ದೆ ಅಂತ ಹೇಳಿಬಿಟ್ಟು ಅವನು ದುಃಖಿಸ್ತಾನೆ. ಪುತ್ರ ಶೋಕ ತಪ್ತನಾದಂತಹ ದುರ್ಯೋಧನನ ವಿಲಾಪ ಕರುಳು ಮಿಡಿಯುವಂತೆ ಇಲ್ಲಿ ಚಿತ್ರಿತವಾಗಿರುವಂತಹದ್ದನ್ನು ನೋಡಬಹುದು. ಮುಂದಿನ ಒಂದು ಸಾರಾಂಶ ವಚನದ್ದಾಗಿರುತ್ತೆ. ಪುತ್ರನಿಗೆ ತರ್ಪಣ ಕೊಡುವಂತಹ ಸಂದರ್ಭ ಒದಗಿದ್ದಕ್ಕಾಗಿ ಆತ ಪಶ್ಚಾತ್ತಾಪವನ್ನು ಪಡ್ತಾ ಇರುವಂತಹ ದುರ್ಯೋಧನನನ್ನು ಸಂಜಯನು ಸಂತೈಸಿ ಮುಂದೆ ಕರೆದೊಯ್ತಾನಂತೆ. ಅಲ್ಲಿ ಅವರಿಗೆ ಭೀಮಸೇನನ ಗದಾಪ್ರಹಾರದಿಂದ ಹತನಾಗಿ ರಕ್ತದ ಪ್ರವಾಹದೊಂದಿಗೆ ಬಿದ್ದಂತಹ ಯುವರಾಜನಾದ ದುಶ್ಯಾಸನನ ಮೃತದೇಹ ಆತನಿಗೆ ಎದುರಾಯ್ತಂತೆ. ಇನ್ನು 8ನೆಯ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ. ದುರ್ಯೋಧನನೆಂದರೆ ದುಶ್ಯಾಸನನಿಗೆ ಅಪರಿಮಿತವಾದಂತಹ ಪ್ರೀತಿ ಇತ್ತಂತೆ. ಅವನ ಭ್ರಾತೃ ವಾತ್ಸಲ್ಯಕ್ಕೆ ಸರಿಸಾಟಿಯೇ ಇರಲಿಲ್ಲಂತೆ. ಅಂತಹ ತಮ್ಮನ ಶವವನ್ನು ಕಂಡಾಗ ದುರ್ಯೋಧನನಿಗೆ ತಾನಿನ್ನು ತಮ್ಮನ ಸಾವಿಗೆ ಕಾರಣನಾದನಲ್ಲ ಅಂತ ಹೇಳ್ಬಿಟ್ಟು, ಇನ್ನೂ ಬದುಕಿದ್ದೀನಲ್ಲ ನಾನು ಅಂತ ಹೇಳ್ಬಿಟ್ಟು ಅವನಿಗೆ ರೋಷ ಹೋಗ್ತದಂತೆ. ಅದನ್ನು ಅವನು ದುಶ್ಯಾಸನನ ಶವದ ಮುಂದೆ ನಿಂತು ಅಭಿವ್ಯಕ್ತಪಡಿಸ್ತಾನಂತೆ ಅಂತ ಹೇಳ್ಬಿಟ್ಟು ಕವಿ ಈ ಒಂದು ಪದ್ಯದಲ್ಲಿ ಚಿತ್ರಿಸ್ತಾ ಹೋಗ್ತಾನೆ. ಹಾಗೆ ಎಲೆ ಯುವರಾಜನೇ, ನಿನ್ನನ್ನು ಕೊಂದವನು ಭೀಮ ಅವನು ಇನ್ನೂ ಬದುಕಿರುವನು. ಅವನನ್ನು ಕೊಂದು ನಿನ್ನ ಸಾವಿನ ಸೇಡು ತೀರಿಸ್ಕೊಳ್ತೇನೆ. ನಾನಿನ್ನು ಬದುಕುಳಿದಿರುವೆ. ನೀನು ನನ್ನಲ್ಲಿ ತೋರಿದ ಪ್ರೀತಿಗೆ ಇದು ಸರಿಯಾದಂತಹ ಮರ್ಯಾದೆಯಾಗುತ್ತೆ. ಇದೆಂತಹ ಸಜ್ಜನಿಕೆ ನನ್ನದು ಅಂತ ಹೇಳಿಬಿಟ್ಟು ದುರ್ಯೋಧನನು ತಮ್ಮನ ಶವದ ಮುಂದೆ ನಿಂತ ಹೇಳ್ಬಿಟ್ಟು ಆತ ದುಃಖಿಸ್ತಾನೆ. ಇನ್ನು 9ನೆಯ ಒಂದು ಪ್ಯಾರದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಪ್ರಸ್ತುತ ಪದ್ಯದಲ್ಲಿಯೂ ಕೂಡ ಕವಿಯು ದುಶ್ಯಾಸನನ ಶವದ ಮುಂದೆ ನಿಂತು ಶೋಕಿಸುವಂತಹ ದುರ್ಯೋಧನನ ಅಳಲನ್ನು ಚಿತ್ರಿಸ್ತಾರೆ. ತನ್ನ ದುಃಖದ ಮಾತುಗಳನ್ನು ಮುಂದುವರಿಸ್ತಾ ದುರ್ಯೋಧನನು ಈಗಂತ ಪ್ರಲಾಪಿಸ್ತಾನೆ. ಎಲೆ ದುಶ್ಯಾಸನನೇ, ತಾಯಿಯ ಎದೆ ಹಾಲನ್ನು ನಾನು ಮೊದಲು ಕುಡಿದೆ, ಬಳಿಕ ನೀನು ಕುಡಿದೆ. ಇದರಂತೆಯೇ ಅಮೃತವೆನಿಸಿದಂತಹ ಸೋಮಾರಸವನ್ನು ಕೂಡ, ರುಚಿಕರವಾದ ದಿವ್ಯ ಭೋಜನವನ್ನು ನಾನು ಮೊದಲು ಸೇವಿಸಿದೆ, ಅನಂತರವೇ ಅವುಗಳನ್ನು ನೀನು ಸೇವಿಸುತ್ತಿದ್ದೆ. ಬಾಲ್ಯದಿಂದಲೂ ಇಂದಿನವರೆಗೂ ಎಂದಿಗೂ ಈ ಕ್ರಮವನ್ನು ನೀನು ಉಲ್ಲಂಘಿಸಿರಲಿಲ್ಲ. ಅದೇ ರೀತಿಯಾಗಿ ಸಾವಿನಲ್ಲೂ ನಾನು ಮೊದಲಿಗನಾಗಬೇಕಾಗಿತ್ತು ಅಂತ ಹೇಳಿಬಿಟ್ಟು ದುರ್ಯೋಧನ ಪ್ರಲಾಪಿಸ್ತಾನೆ. ಆದರೆ ನೀನು ಮೊದಲು ಯುದ್ಧದಲ್ಲಿ ಮರಣವನ್ನಪ್ಪಿ ಏಕೆ ಕ್ರಮವನ್ನು ನೀನು ಉಲ್ಲಂಘಿಸ್ಬಿಟ್ಟೆ ಅಂತ ಹೇಳ್ಬಿಟ್ಟು, ಪ್ರಿಯ ಸಹೋದರನಾದ ದುಶ್ಯಾಸನನೇ ಅಂತ ಹೇಳ್ಬಿಟ್ಟು ಆತ ಶೋಕ ತುಂಬಿಟ್ಟು ಗೋಳಾಡ್ತಾನಂತೆ. ಇನ್ನು ಮುಂದಿನದು ವಚನದ ಒಂದು ಸಾರಾಂಶವನ್ನು ನೋಡೋಣ. ದುರ್ಯೋಧನನಿಗೆ ಹೆಚ್ಚು ಹೊತ್ತು ನಿಂತು ತನ್ನ ತಮ್ಮನ ಶವವನ್ನು ನೋಡಲಾಗಲಿಲ್ಲಂತೆ. ಅಲ್ಲಿಂದ ಮುಂದೆ ಸಾಗಿದಂತಾಗ ಅವನಿಗೆ ದಿನಕರ ತನೂಜ ಅಂದರೆ ಸೂರ್ಯನ ಪುತ್ರನಾದಂತಹ ಕರ್ಣನ ಮೃತದೇಹ ಎದುರಾಯ್ತಂತೆ. ಅವನನ್ನು ನೋಡಿದ ದುರ್ಯೋಧನನಿಗೆ ಕಣ್ಣೀರು ಕೋಡಿ ಉಕ್ಕಿ ಹರಿತಂತೆ. ಕಣ್ಣೀರು ಸುರಿಸ್ತಾ ಅವನು ಕರ್ಣನ ಶವವನ್ನು ನೋಡುತ್ತಾ ಈ ಮುಂದಿನಂತೆ ಶೋಕಿಸ್ತಾನಂತೆ. ಇನ್ನು 10ನೆಯ ಒಂದು
ಪದ್ಯದ ಒಂದು ಸಾರಾಂಶವನ್ನು ನೋಡೋಣ. ದುರ್ಯೋಧನನಿಗೆ ತನ್ನ ತಮ್ಮನಾದ ದುಶ್ಯಾಸನ ಮತ್ತು ಜೀವದ ಗೆಳೆಯನಾದ ಕರ್ಣನನ್ನು ಕಂಡರೆ ಅವನಿಗೆ ಅಪರಿಮಿತವಾದಂತಹ ಪ್ರೀತಿ ಇದ್ದು ಅವರಿಬ್ಬರನ್ನು ಏಕಕಾಲಕ್ಕೆ ಕಳೆದುಕೊಂಡಂತಹ ದುರ್ಯೋಧನನ ದುಃಖಕ್ಕೆ ಎಡೆ ಇಲ್ಲದಂತಾಯಿತು. ಕರ್ಣನ ಶವದ ಮುಂದೆ ನಿಂತು, ಎಲೈ ಕರ್ಣನೇ, ನಾನು ದುಶ್ಯಾಸನ ಹಾಗೂ ನೀನು ಮೂವರು ಮೊದಲಿನಿಂದಲೂ ಮಹಾಮೈತ್ರಿ ಇದ್ದೆವು. ನಮ್ಮನ್ನಗಲಿ ಮೊದಲು ದುಶ್ಯಾಸನ ದೂರವಾದ, ಆನಂತರ ನಾನು ನೀನು ಇಬ್ಬರೂ ಇದ್ದೆವೆಂಬ ಸಮಾಧಾನ ಇತ್ತು. ಆದರೀಗ ನೀನೂ ಸಾಯುವ ಮೂಲಕ ನನ್ನನ್ನು ಅಗಲಿ ದೂರಾಗಿ ಎಲ್ಲಿಗೆ ಹೋದೆ, ಎಲೈ ಅಂಗಾಧಿಪತಿಯಾದ ಕರ್ಣನೇ ಅಂತ ಹೇಳಿಬಿಟ್ಟು ದುಃಖಿಸ್ತಾನಂತೆ. ಹಾಗೆ ಇನ್ನು ಮುಂದಿನದನ್ನು ನೋಡೋಣ. 11ನೆಯ ಒಂದು ಪದ್ಯದ ಒಂದು ಸಾರಾಂಶ. ದುರ್ಯೋಧನಿಗೆ ಕರ್ಣನ ಸಾವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಒಂದೇ ಪ್ರಾಣ ಎರಡು ಜೀವಗಳಂತೆ ಇದ್ದರು. ಅವರು ದುರ್ಯೋಧನನ ಕಂಡೊಡನೆ ಬಂದು ಅಪ್ಪಿಕೊಳ್ಳುತ್ತಿದ್ದಂತಹ ಕರ್ಣ ಇಂದು ಶವವಾಗಿ ಕಣ್ಣೆದುರು ಬಿದ್ದಿದ್ದಾನೆ. ಇದನ್ನು ಕಂಡ ದುರ್ಯೋಧನನು, ನಿನ್ನ ಗೆಳೆಯನಾದಂತಹ ಸುಯೋಧನನು ಬಂದಿರುವನು, ಅವನನ್ನು ನೀನು ಕಣ್ತೆರೆಬಿಟ್ಟು ನೋಡಲಿಲ್ಲ ಏಕೆ, ಅಪ್ಪಿಕೊಳ್ತಾ ಇಲ್ಲ ಏಕೆ, ಏನಪ್ಪಣೆ ಮಹಾಸ್ವಾಮಿ ಅಂತ ಹೇಳ್ತಾ ಇದ್ದೆ, ಯಾಕೆ ಏನು ಮಾತಾಡದೆ ಮೌನದಿಂದಿರುವೆ, ಎಲೆ ಕರ್ಣನೆ ಅಂತ ಹೇಳ್ಬಿಟ್ಟು ಗೋಳಾಡ್ತಾನಂತೆ. ತನ್ನ ಸ್ನೇಹಿತನ ಮೌನ ನಿದ್ರೆಯನ್ನು ಅವನು ಸಹಿಸ್ತಾ ಇಲ್ಲ. ಅಂತಹ ಅನನ್ಯವಾದ ಸ್ನೇಹ ಅವರಿಬ್ಬರದ್ದಾಗಿತ್ತು ಅಂತ ಹೇಳ್ಬಿಟ್ಟು ರನ್ನಕವಿ ವಿವರಿಸ್ತಾ ಹೋಗ್ತಾರೆ. ಇನ್ನು ಮುಂದಿನದು 12ನೆಯ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ. ದುರ್ಯೋಧನನಿಗೆ ಕರ್ಣನ ಗುಣ ವಿಶೇಷಗಳೆಲ್ಲವೂ ಕೂಡ ಸಾಲು ಸಾಲಾಗಿ ನೆನಪಿಗೆ ಬರ್ತವಂತೆ. ಅವನ ಶವದ ಮುಂದೆ ನಿಂತು ದುರ್ಯೋಧನ, ಎಲೈ ಕರ್ಣನೇ, ನೀನಿದ್ದ ರಾಜ್ಯದಲ್ಲಿ ಸುಳ್ಳುವುದಿಲ್ಲ, ಸ್ವಾರ್ಥ ಜಿಪುಣತನಗಳಿರುವುದಿಲ್ಲ. ನಿನ್ನಂತಹ ಪರಾಕ್ರಮಿ ಇದ್ದ ನಾಡಲ್ಲಿ ಭಯ ಎಂಬುದಕ್ಕೆ ಸ್ಥಳವಿಲ್ಲ. ತ್ಯಾಗದ ಗುಣದಲ್ಲಿ ಪರಾಕ್ರಮದಲ್ಲಿ ನಿನಗಾರೂ ಕೂಡ ಸರಿಸಾಟಿ ಇಲ್ಲ. ನೀನು ಅದ್ವಿತೀಯ ಅಂತ ಹೇಳಿಬಿಟ್ಟು ಮನದುಂಬಿ ಕರ್ಣನ ಗುಣಗಳನ್ನು ಕೊಂಡಾಡ್ತಾನಂತೆ. ಸತ್ಯ ಮಾರ್ಗದಲ್ಲಿ ನಡೆದ ಮಹಾತ್ಯಾಗಿಯಾಗಿ ದಾನಶೂರನೆನಿಸಿದಂತಹ ನೀನು ಅದ್ವಿತೀಯ ಪರಾಕ್ರಮಿಯಾದ ತನ್ನ ಗೆಳೆಯ ಕರ್ಣನನ್ನು ದುರ್ಯೋಧನ ಶೋಕದ ನಡುವೆಯೂ ಹೊಗಳಿ ಮಾತನಾಡುವುದು ಅವನ ಅಪ್ಪಟ ಗುಣಪಕ್ಷಪಾತಿ ನಡವಳಿಕೆಯನ್ನು ತೋರಿದೆ ಅಂತ ಹೇಳಿಬಿಟ್ಟು ಇಲ್ಲಿ ರನ್ನಕವಿ ವಿವರಿಸ್ತಾ ಹೋಗ್ತಾರೆ. ಇನ್ನು 13ನೆಯ ಒಂದು ಪದ್ಯದ ಒಂದು ಸಾರಾಂಶವನ್ನು ನೋಡೋಣ. ಕರ್ಣನು ಕುಂತಿಯ ಹಿರಿಯ ಮಗ ಅಂತ ಹೇಳ್ಬಿಟ್ಟು ಜನ್ಮ ರಹಸ್ಯವನ್ನು ದುರ್ಯೋಧನ ಬಲ್ಲವನಾಗಿದ್ದನು. ಅದನ್ನಾಗ ಅವನ ಕಳೇಬರದ ಮುಂದೆ ನಿಂತು ಪ್ರಕಟಿಸುವುದನ್ನು ಕವಿರನ್ನ ಈ ಪದ್ಯದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ಕರ್ಣನನ್ನು ಉದ್ದೇಶಿಸಿ ಮಾತನಾಡ್ತಾ, ದುರ್ಯೋಧನನು, ನಿಜಕ್ಕೂ ನೀನು ಯಾರ ಮಗನೆಂಬ ಸಂಗತಿಯೂ ನನಗೆ ತಿಳಿದಿತ್ತು, ಕುಂತಿಗೂ ತಿಳಿದಿತ್ತು, ಅಲ್ಲದೆ ದಾನವ ಶತ್ರುವಾದ ಶ್ರೀಕೃಷ್ಣನಿಗೂ ಕೂಡ ತಿಳಿದಿತ್ತು, ಸೂರ್ಯದೇವನಿಗೂ ಕೂಡ ತಿಳಿದಿತ್ತು. ಮಾತ್ರವಲ್ಲ, ದಿವ್ಯಜ್ಞಾನಿಯಾದ ಸಹದೇವನಿಗೂ ಈ ವಿಚಾರ ತಿಳಿದಿತ್ತು. ಈ ರೀತಿ ಬಲ್ಲವರಾಗಿದ್ದರೂ ಕೂಡ ಇವರನ್ನುಳಿದು ಬೇರಾರಿಗೂ ನೀನಾರೆಂಬ ಸಂಗತಿ ತಿಳಿದಿರಲಿಲ್ಲ ಅಂತ ಹೇಳ್ಬಿಟ್ಟು ಆತ ಸ್ಮರಿಸ್ಕೊಳ್ತಾನೆ. ಕುಂತಿಯ ಹಿರಿಯ ಮಗನೆಂಬುದು ತಿಳಿದಿದ್ದರೂ ಕೂಡ ಕರ್ಣನೇ ರಾಜನಾಗುವಂತಹ ಅವಕಾಶ ಇತ್ತು. ಈ ರೀತಿಯಾಗಿ ತಿಳಿದಿದ್ದವನಾದರೂ ಕೂಡ ಅವನಿಗೂ ಅದನ್ನು ಹೇಳಲಿಲ್ಲ. ಕರ್ಣ ದುರಂತ ನಾಯಕ ಅಂತ ಹೇಳ್ಬಿಟ್ಟು ಅನ್ನಿಸ್ತಾನೆ. ದುರ್ಯೋಧನನ ಈಗ ಅದನ್ನು ಸ್ಮರಿಸ್ಕೊಂಡು ಪಶ್ಚಾತ್ತಾಪ ಪಡ್ತಾನೆ. ಇನ್ನು 14ನೆಯ ಒಂದು ಪದ್ಯದ ಸಾರಾಂಶವನ್ನು ನೋಡೋಣ. ದುರ್ಯೋಧನನಿಗೆ ಕರ್ಣನನ್ನು ಕಂಡರೆ ಗಾಢವಾದಂಥ ಸ್ನೇಹ ಮಮಕಾರಗಳು. ಕರ್ಣ ಸತ್ತಿರುವುದರಿಂದ ಅವನಿಗೆ ತನ್ನ ಅಧಿಕಾರ, ಐಶ್ವರ್ಯ, ಬದುಕು ಎಲ್ಲವೂ ಅರ್ಥಹೀನವಾಗಿ ಕಾಣುತ್ತಂತೆ. ಕರ್ಣನಿಲ್ಲದ ಯಾವ ಸುಖವೂ ತನಗೆ ಬೇಡ ಅಂತ ಹೇಳ್ತಾನೆ. ದುರ್ಯೋಧನ ಆಡುವ ಮಾತುಗಳನ್ನು ರನ್ನ ಈ ಮೇಲಿನ ಪದ್ಯದಲ್ಲಿ ವಿವರಿಸ್ತಾ ಹೋಗ್ತಾರೆ. ದುರ್ಯೋಧನ ಆಡುವಂತಹ ಈ ಮಾತುಗಳಲ್ಲಿ ಅವರಿಬ್ಬರ ನಡುವೆ ಇದ್ದಂತಹ ಅಗಾಧವಾದ ಸ್ನೇಹ ಚಿತ್ರಿತವಾಗಿರುವಂತಹದ್ದನ್ನು ನೋಡ್ಬೋದು. ಯಾವ ರೀತಿಯಾಗಿ ಅಂದರೆ, ಎಲೈ ಕರ್ಣನೇ, ನೀನು ಬದುಕಿದ್ದರೆ ನನಗೆ ಈ ರಾಜ್ಯವಿದ್ದಂತೆ, ನೀನಿದ್ದರೆ ಮಾತ್ರ ನನ್ನ ರಾಜ ಪದವಿಗೆ ಅರ್ಥವಿರುವುದು, ನೀನಿದ್ದರೆ ಮಾತ್ರ ಈ ಚಕ್ರವರ್ತಿತ್ವದ ಬೆಳ್ಗೊಡೆಗೆ ಶೋಭೆ, ನೀನಿದ್ದರೆ ನನ್ನ ಸಿಂಹಾಸನ
ಪೀಳಿಗೆಗಳಿಗೆ ಮೆರುಗು, ನೀನಿಲ್ಲದೆ ಈ ಮೇಲಿನ ಎಲ್ಲವೂ ನನ್ನ ಪಾಲಿಗೆ ಇದ್ದೂ ಇಲ್ಲದಂತೆ. ಅಂಗಾಧಿಪತಿ ಅಂತ ಹೇಳಿಬಿಟ್ಟು ದುರ್ಯೋಧನ ಹೇಳ್ತಾನೆ. ಅವನ ಈ ಮಾತುಗಳಲ್ಲಿ ಕರ್ಣನ ಬಗ್ಗೆ ಅವನಿದ್ದಂತಹ ಸ್ನೇಹ ಭಾವ, ಆದರ, ಗೌರವಗಳೆಲ್ಲವೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಣಿಸಲ್ಪಟ್ಟಿದೆ. ಎಲ್ಲ ಸುಖಕ್ಕಿಂತಲೂ ಕೂಡ ಸ್ನೇಹದಿಂದ ಸಿಗುವ ಸುಖ ಅತ್ಯಂತ ದೊಡ್ಡದು, ಬೆಲೆ ಕಟ್ಟಲಾಗದಂತಹದ್ದೆಂಬುದನ್ನು ಕವಿ ರನ್ನ ಇಲ್ಲಿ ಸೊಗಸಾಗಿ ನಿರೂಪಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ಕೊನೆಯದಾದಂತಹ ಒಂದು ಪದ್ಯ 15ನೇದು ನೋಡಿ. ಸಾವಿಗೆ ಕಾರಣನಾದಂತಹ ಇಂದ್ರನ ಮಗ ಅರ್ಜುನನ ಮೇಲೆ ಕೋಪ ಉಕ್ಕಿ ಬಂತು. ಆದರೂ ಕೂಡ ಮೊದಲು ಶರಶೈಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರನ್ನು ಹಾಗೆ ಚರಣಾವಿಂದಗಳಿಗೆ ನಮಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ದುರ್ಯೋಧನ ಮುಂದೆ ಸಾಕ್ತಾನೆ. ಹೀಗೆ ಈ ದುರ್ಯೋಧನನು ತನ್ನ ಬಂಧು ಬಾಂಧವರನ್ನೆಲ್ಲ ಕೂಡ ಕಳ್ಕೊಂಡ್ಬಿಟ್ಟು ಏಕಾಂಗಿಯಾಗಿ ದುಃಖ ತಪ್ತನಾಗಿ ರಣರಂಗವನ್ನು ಹಾದು ಹೋಗುವಂತಹ ಚಿತ್ರಣವನ್ನು ಕವಿ ರನ್ನನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸ್ತಾನೆ. ಶೋಕ ರಸವು ಇಲ್ಲಿ ಮಡುಗಟ್ಟಿ ನಿಂತಿರುವಂತಹದ್ದು ಅಂತ ಹೇಳ್ಬಿಟ್ಟು ಹೇಳಬಹುದಾಗಿದೆ. ಈ ರೀತಿಯಾಗಿ ರನ್ನ ಕವಿಯು ದುರ್ಯೋಧನನ ಒಂದು ಪ್ರಲಾಪವನ್ನು ಅಂದರೆ ದುಃಖವನ್ನು ನಮ್ಮೆಲ್ಲರ ಮುಂದೆ ಚಿತ್ರಣಗೊಳಿಸಿರುವಂತಹದ್ದನ್ನು ಇಲ್ಲಿ ಈ ಒಂದು ಪದ್ಯದಲ್ಲಿ ನಾವು ಕಾಣಬಹುದಾಗಿದೆ. ಇಷ್ಟು ದುರ್ಯೋಧನ ವಿಲಾಪ ಅನ್ನುವಂತಹ ಒಂದು ಪದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಒಂದು ಸಾರಾಂಶವಾಗಿತ್ತು. ಮುಂದಿನ ಒಂದು ಗದ್ಯ ಮತ್ತು ಪದ್ಯದ ಪ್ರಶ್ನೋತ್ತರಗಳೇ ಇರ್ಬೋದು, ಪದ್ಯದ ಸಾರಾಂಶಗಳೇ ಇರ್ಬೋದು, ಅವುಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ.